ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೇರ್ ಆಯಿಲ್ ಎಲ್ಲರೂ ಡಿಮೈಂಡ್ ಮಾಡ್ತಾ ಇರುವಂಥದ್ದು ಹೇರ್ ಆಯಿಲ್. ತುಂಬ ಚೆನ್ನಾಗಿದೆ ಅಕ್ಕ, 2-3 ಸಲ ಯೂಸ್ ಮಾಡಿದ್ರೇ ಹೇರ್ ಫಾಲ್ ಸ್ಟಾಪ್ ಆಗ್ತಾ ಇದೆ, ಹೇರ್ ಡ್ಯಾಂಡ್ರಫ್ ಕಮ್ಮಿ ಆಗ್ತಾ ಇದೆ, ತುಂಬ ಚೆನ್ನಾಗಿದೆ, ದಯವಿಟ್ಟು ನಮಗೆ ಮತ್ತೆ ಮತ್ತೆ ಮಾಡಿ ಕೊಡ್ತಾ ಇರಿ, ಸ್ಟಾಪ್ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕನ್ಸರ್ನ್ಗೆ. ಹಾಗೆ ಇದನ್ನು ಹೇಗೆ ಮಾಡ್ತೀರಾ ತೋರಿಸಿ, ನಾವೇ ಮನೆಯಲ್ಲಿ ಮಾಡ್ಕೋತೀನಿ ಅಂತೀರಾ. ಎಲ್ಲ ಒಂದು ವಸ್ತುನು ಕೂಡ ಹದವಾಗಿ ಬೀಳಬೇಕು. ಹಾಗೆ ನಾನು ಯಾವುದೇ ವೀಡಿಯೋನ ಶೇರ್ ಮಾಡೋಕ್ಕೆ ಆಗ್ತಾಯಿಲ್ಲ, ನನ್ನ ಹತ್ರ ಟ್ರೈಪೋಡ್ ಇಲ್ಲ. ವೀಡಿಯೋ ಮಾಡಿಕೊಂಡು ರೆಸಿಪಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನನಗೆ ಒಂಥರ ಅನ್ಕಂಫರ್ಟ್ ಅನಿಸುತ್ತೆ. ಎಲ್ಲ ರೆಸಿಪಿ ಮರ್ತೋಗ್ಬಿಡ್ತೀನಿ ನಾನು. ಎಲ್ಲನೂ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಒಂದೊಂದು ಟೈಮಿಗೆ ಒಂದೊಂದು ಹಾಕಿ ಅದನ್ನು ಹದವಾಗಿ ಬೇಯಿಸಿದ್ರೇ ಈ ಒಂದು ಹೇರ್ ಆಯಿಲ್ ರೆಡಿ ಆಗುವಂಥದ್ದು. ಜೊತೆಗೆ ಇದನ್ನು ಕಬ್ಬಿಣದ ಬಾಣಲೆಯಲ್ಲಿ ಮಾಡುವಂಥದ್ದು. ಹಾಗಾಗಿ ಈ ಹೇರ್ ಆಯಿಲ್ನ ನಾನೇ ರೆಡಿ ಮಾಡಿಕೊಡ್ತೀನಿ, ಯೂಸ್ ಮಾಡಿ, ಒಳ್ಳೆಯದು. ನಿಮ್ಮಿಂದ ಸಾಧ್ಯ ಆದರೆ ನಿಮಗೆ ಗೊತ್ತಿರೋ ಥರ ಮಾಡಿಕೊಡಿ. ಆದರೆ ನಾನು ಮಾಡೋ ರೀತಿಯಲ್ಲಿ ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗೆ ಎಲ್ಲ ಒಂದು ಐಟಮ್ಸು ಸರಿಯಾಗಿ ಸಿಗೋದಿಲ್ಲ. ಇದಕ್ಕೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಭೃಂಗರಾಜ್ ಮತ್ತು ಬ್ರಾಹ್ಮಿ ಎಲೆ, ತುಂಬ ಮುಖ್ಯವಾಗಿ ಅದೆರಡನ್ನು ಮಿಸ್ ಮಾಡಲೇಬಾರ್ದು. ಹಾಗಾಗಿ ದಯವಿಟ್ಟು ಹೇರ್ ಆಯಿಲ್ನ ಬೇಕಿದ್ದರೆ ಆರ್ಡ್ರ್ ಮಾಡಿಕೊಡಿ. ಈ ಹೇರ್ ಆಯಿಲಿಂದ ಏನು ಬೆನಿಫಿಟ್ ಅಂತ ಕೇಳಿದ್ರೆ, ನಿಮ್ಮ ಹೇರ್ ಫಾಲ್ ಏನಾದರೂ ಇದ್ದರೆ, ಬಾಣಂತಿಯರು ಇರ್ಬೋದು ಅಥವಾ ಕಾಲೇಜ್ ಹುಡುಗಿಯರು ಇರ್ಬೋದು, ಹೇರ್ ಫಾಲ್ ಇದ್ದರೆ ಅಥವಾ ಡ್ಯಾಂಡ್ರಫ್ ಇದ್ದರೆ, ಡ್ಯಾಂಡ್ರಫಿಂದ ಮುಖದಲ್ಲಿ ತುಂಬ ಪಿಂಪಲ್ಸ್ ಎಲ್ಲ ಬರುತ್ತೆ ಒಬ್ಬೊಬ್ಬರಿಗೆ. ತುಂಬ ಜನ ಅದನ್ನೇ ಹೇಳೋದು ನನಗೆ, ಅಕ್ಕ ಡ್ಯಾಂಡ್ರಫಿಂದ ಮುಖದಲ್ಲಿ ಪಿಂಪಲ್ಸ್ ಜಾಸ್ತಿ ಆಗಿಬಿಟ್ಟಿದೆ, ನಿಮ್ಮ ಹೇರ್ ಆಯಿಲ್ ಯೂಸ್ ಮಾಡಿದಾಗಿಂದ ತುಂಬ ಚೆನ್ನಾಗಿದೆ, ಡ್ಯಾಂಡ್ರಫ್ ಕಮ್ಮಿ ಆಗಿದೆ, ಹಾಗೆ ಪಿಂಪಲ್ಸ್ ಕೂಡ ಕಮ್ಮಿ ಆಗ್ತಾ ಇದೆ ಅಂತ. ಅದಕ್ಕೆಲ್ಲನೂ ತುಂಬ ಒಳ್ಳೆಯ ಒಂದು ಹೇರ್ ಆಯಿಲ್ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಚಿಕ್ಕ ವಯಸ್ಸಿಗೆ ಹೇರ್ ವೈಟ್ ಆಗ್ತಾ ಇರುತ್ತೆ ಅಂಥವ್ರಿಗೆಲ್ಲ ಹೇರ್ ಆಯಿಲು ನಿಧಾನವಾಗಿ ಕಪ್ಪಗಾಗುತ್ತೆ, ಒಂದೇ ಸಲ ಆಗಲ್ಲ, ನಿಧಾನವಾಗಿ ಆಗುತ್ತೆ. ಜೊತೆಗೆ ಸ್ಟ್ರಾಂಗ್ ಆಗುತ್ತೆ, ಹೇರ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಸುಮ್ಮನೆ ಕಟ್ಟಾಗಲ್ಲ. ಒಂದು ಸಲ ಒಬ್ಬೊಬ್ಬರಿಗೆ ಸ್ನಾನ ಮಾಡಿದಾಗೆಲ್ಲ ಹೇರ್ ಕಟ್ಟಾಗುತ್ತೆ, ಉದುರುತ್ತೆ, ಬೇಗ ಹೇರ್ ಫಾಲ್ ಆಗುತ್ತೆ, ಜಾಸ್ತಿ ಹೇರ್ ಫಾಲ್ ಆಗುತ್ತೆ, ಅದೆಲ್ಲನೂ ಕಂಟ್ರೋಲ್ ಆಗುತ್ತೆ. ಜೊತೆಗೆ ಇವತ್ತು ನಾನು ಗೋಲ್ಡನ್ ಗ್ಲೋಯಿಂಗ್ ಆಯಿಲ್ ಕೂಡ ರೆಡಿ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಮ್ಯಾಜಿಕ್ಕಾಗಿ ವರ್ಕ್ ಆಗ್ತಾಯಿದೆ. ಎಲ್ಲರೂ ಕೇಳುವಂಥದ್ದು ಅಷ್ಟೇ, ಅಕ್ಕ ನಿಮ್ಮಲ್ಲಿ ತೊಗೊಂಡಿರುವಂಥ ಆಯಿಲ್ಗೂ ಬೇರೆಯವ್ರ ಹತ್ರ ತೊಗೊಳ್ಳೋ ಆಯಿಲ್ಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ. ಹೇಗೆ ಫಸ್ಟಿಂದ ಮಾಡ್ತಾಯಿದ್ದೀನೋ ಅದೇ ರೀತಿ ಮಾಡ್ತಾಯಿದ್ದೀನಿ, ಯಾವುದೇ ಥರ ಚೇಂಜಸ್ ಇಲ್ಲ, ಒಂದೇ ಥರ ಮಾಡುವಂಥದ್ದು, ಒಂದೇ ಹದದಲ್ಲಿ ಮಾಡ್ತೀನಿ, ಒಂದೇ ಪ್ರಮಾಣದಲ್ಲಿ ಮಾಡ್ತೀನಿ. ಹಾಗಾಗಿ ಜಾಸ್ತಿ ಆರ್ಡರ್ಸ್ ಇದೆ ಅಂತ ಜಾಸ್ತಿ ಮಾಡಲ್ಲ ನಾನು, 2-3 ಸಲ ಮಾಡಿದ್ರೂ ಪರವಾಗಿಲ್ಲ. ನಾನು ಹಿಂಗೆ ಎಷ್ಟು ಮಾಡೋದಕ್ಕೆ ಕಂಫರ್ಟು ಅಷ್ಟನ್ನೇ ಮಾಡ್ತೀನಿ, ಇಲ್ಲಾಂದರೆ ಅದು ಒಂದು ಮೆಜರ್ಮೆಂಟ್ ತಪ್ಪಾಗ್ಬಿಡುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ನೋಡಿ, ಹೇರ್ ಆಯಿಲು ಪ್ಯಾಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಸ್ಮೆಲ್ಲು ಕೂಡ ಅಷ್ಟೇ ಸ್ನೇಹಿತರೆ, ನಿಮಗೆ ಹಾರ್ಡ್ ಅನ್ಸಲ್ಲ, ತುಂಬ ಚೆನ್ನಾಗಿರುತ್ತೆ. ಸ್ನಾನ ಮಾಡೋಕ್ಕಿಂತ ಮುಂಚೆ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದು 5-10 ನಿಮಿಷ ಮಸಾಜ್ ಮಾಡಿ ವಾಶ್ ಮಾಡಿದರೆ ಆಯಿತು. ಅಥವಾ ಓವರ್ ನೈಟು ಆಯಿಲ್ನ ಹಚ್ಚಿಬಿಟ್ಟು ಮಸಾಜ್ ಮಾಡಿ ಬಿಟ್ಬಿಡಿ, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಈ ಹೇರ್ ಆಯಿಲ್ನ ಆರ್ಡ್ರ್ ಮಾಡೋದಕ್ಕೆ ಸ್ಕ್ರೀನಲ್ಲಿ ತೋರಿಸಿರುವಂಥ 9632674133 ಈ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರನ್ನ ಬುಕ್ ಮಾಡ್ಕೊಳ್ಳಿ. ಜೊತೆಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಪಕ್ಕದಲ್ಲಿ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.